ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಮುದಾಯವನ್ನ ಎಸ್ಟಿಗೆ ಸೇರಿಸುವಂತ ವಿಚಾರ ಸಂಬಂಧ ಕೆಲ ವಿಚಾರಗಳನ್ನ ಮಾತನಾಡಿದ್ರು. ಸಿಎಂ ಸಪೋರ್ಟ್ ಮಾಡದೇ ಇರಲಿ, ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಜೊತೆಗೆ ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗುವ. ಸರ್, ಈಗಾಗಲೇ ಬಹಳಷ್ಟು ಬೇಡಿಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತ ನಿಮ್ಮ ಒಪಿನಿಯನ್ ಏನು ಸರ್? ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಕುರುಬರನ್ನ ಎಸ್ ಟಿ ಸೇರಿಸಿದ್ರು. ಸ್ವಾತಂತ್ರ್ಯ ನಂತರವೂ ಕೂಡ ಕುರುಬರು ಎಸ್ ಟಿ ಅನ್ನೋಂಥ ಸಾಕಷ್ಟು ಕಡೆ ಆಗಿದೆ. ಆದರೆ ಇತ್ತೀಚೆಗೆ ನಡೆದಂಥ ಕಳಿಸಿರೋಂಥ ಇದರಲ್ಲಿ ಎಸ್ ಟಿ ಕುರುಬರು ಬಿಟ್ಟೋಗಿದೆ. ಅದು ಸೇರಿಸ್ಬೇಕು ಅನ್ನೋದನ್ನು ನಾನೊಬ್ಬನೇ ಹೇಳ್ತಿರೋದಲ್ಲ, ಕುಲಶಾಸ್ತ್ರ ಅಧ್ಯಯನದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲ ವರದಿಯಲ್ಲೂ ಕೂಡ ಕುರುಬರನ್ನ ಎಸ್ ಟಿ ಅಂತ ಆಗಿದ್ದಾರೆ. ಒಂದಕ್ಕೂ ಸರ್, ಕುರುಬ ಸಮುದಾಯದ ಸ್ಟ್ರೆಂತ್ ಹೇಗಿದೆ ಸರ್ ಈಗ? ನಾನು ಶಕ್ತಿ ಸ್ಟ್ರೆಂತಿನ ಪ್ರಶ್ನೆ ಇದು ಬರೋಲ್ಲ. ಏಕೆಂತಂದರೆ ಅವರ ಜೀವನ ಪದ್ಧತಿ, ಅವರು ಉದ್ಯೋಗ ಇಲ್ಲ, ನಿರುದ್ಯೋಗಿಗಳು ಕಾಡಲ್ಲಿ ವಾಸ ಮಾಡ್ತಿದ್ದಾರೆ, ಅವರಿಗೆ ಮನೆ ಇಲ್ಲ, ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ, ಬಟ್ಟೆ ಇಲ್ಲ, ತಿನ್ನೋಕ್ಕೆ ಅನ್ನ ಇಲ್ಲ, ವಿದ್ಯೆ ಅಂತೂ ಇಲ್ಲೇ ಇಲ್ಲ. ಅದಕ್ಕೋಸ್ಕರ ಅವರಿಗೆ ಎಸ್ ಟಿ ಸೇರಿಸಬೇಕು ಅನ್ನೋಂಥ ಬೇಡಿಕೆ ಇದೆ. ನಂದಷ್ಟೇ ಅಲ್ಲ, ಇಡೀ ಕುಲಶಾಸ್ತ್ರ ಅಧ್ಯಯನದ ರಿಪೋರ್ಟು ಅದೇ ಇದೆ. ಓಕೆ, ಸಿಎಂ ಸಿದ್ದರಾಮಯ್ಯ ಅವರು ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ? ಏನಾದರೂ ನಿಮಗೆ ಬೆಂಬಲವಾಗಿದ್ದಾರಾ ಹೇಗೆ ಸರ್? ಮೊನ್ನೆ ಅವ್ರು ಹೇಳಿಕೆ ಕೊಟ್ಟರು, ನಾನು ಎಷ್ಟೇ ಹೋರಾಟ ಮಾಡಿಲ್ಲ, ಮಿಸ್ಟರ್ ಈಶ್ವರಪ್ಪ ಹೋರಾಟ ಮಾಡಿದ್ರು, ಈ ರೀತಿ ಹೇಳಿಕೆ ಕೊಟ್ಟರು. ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಓಕೆ, ಏನಾದರೂ ಅವರನ್ನು ಭೇಟಿಯಾಗುವಂಥದ್ದು ಅದು? ನಾನು ಯಾವುದೇ ಕಾರಣಕ್ಕೂ ಭೇಟಿಯಾಗಲ್ಲ. ಅವ್ರಿಗೆ ಆಸಕ್ತಿ ಇದ್ದರೆ ಕುರುಬರು ಎಸ್ ಟಿ ಮಾಡಬೇಕು ಅಂತ ಇದ್ದರೆ ಅವ್ರ ಪ್ರಯತ್ನ ಅವ್ರು ಮಾಡಲಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಅಂದರೆ ನಿಮ್ಮೆಲ್ಲ ಮುಖಂಡರೆಲ್ಲ ಸಭೆ ನಡೆಸ್ತೀರಾ? ಯಾವ ರೀತಿ ಹೋರಾಟ ಇರುತ್ತೆ? 24ನೇ ತಾರೀಕು ಬಿಜಾಪುರದಲ್ಲೆಲ್ಲ ಸೇರ್ತಾ ಇದ್ದೀವಿ. ಅಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನಗಳು ತಗೋತೀವಿ. ಇದು ಈಶ್ವರಪ್ಪ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.